ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಕೆಸೆಟ್ ಪರೀಕ್ಷೆ ನವೆಂಬರ್ ತಿಂಗಳಲ್ಲಿ ನಡೆಯಲಿದೆ. ಸಾಧನಾ ಅಕಾಡೆಮಿ ಮಾತು ಕೊಟ್ಟಂತೆ ಈಗಾಗಲೇ 2 ವಿಡಿಯೋನ ಫಸ್ಟ್ ಪೇಪರ್ ರಿಲೇಟೆಡ್ ಆಗಿ ಕೊಟ್ಟಿದ್ದೀವಿ. ಇನ್ನು ಹಲವಾರು ವಿಡಿಯೋಗಳು ಬರೋದಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಉನ್ನತ ಶಿಕ್ಷಣ ವ್ಯವಸ್ಥೆ, ಹೈಯರ್ ಎಜುಕೇಷನ್ ಸಿಸ್ಟಮ್ ರಿಲೇಟೆಡ್ ಆಗಿ ಒಂದಷ್ಟು ಬ್ರೀಫ್ ಇನ್ಫಾರ್ಮೇಷನ್ನ ಕೊಡುವ ಪ್ರಯತ್ನ ಮಾಡ್ತೀನಿ. ಮತ್ತು ನಿಮಗೆ ಇದು ಇಷ್ಟ ಆದರೆ ಕಾಮೆಂಟ್ ಮಾಡಿದರೆ ಇದು ರಿಲೇಟೆಡ್ ಆದ ಹಲವಾರು ವಿಡಿಯೋಗಳನ್ನು ಕೊಡುವಂಥ ಕಂಟಿನ್ಯೂಷನ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಸಾಧನಾ ಅಕಾಡೆಮಿ ಟೆಲಿಗ್ರಾಮ್ನಲ್ಲಿ ಪ್ರತಿದಿನ ಒಂದು 15ರಿಂದ 20 ಪ್ರಶ್ನೆಗಳು ಕ್ರಿಯೇಟ್ ಮಾಡಿ ಈ ಟಾಪಿಕಲ್ಲಿ ಹೇಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ರಿಲೇಟೆಡ್ ಆಗಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಟೆಲಿಗ್ರಾಮ್ನಲ್ಲಿ ಅದನ್ನು ಪಡೆದುಕೊಂಡು ಆನ್ಸರ್ ಮಾಡಿ ನಿಮ್ಮ ಸ್ಟಡಿಯನ್ನು ರಿವ್ಯೂ ಮಾಡ್ಕೋತಾ ಹೋಗ್ಬೋದು ಅಂತ ಹೇಳ್ತಾ ಫಸ್ಟ್ ಟಾಪಿಕ್ಗೆ ಬರ್ತೀನಿ. ಸ್ನೇಹಿತರೆ, NEP 2020 ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ NEP ಏನು ನ್ಯೂ ಎಜುಕೇಷನ್ ಪಾಲಿಸಿ ಕಮಿಟಿ ಫ್ರೇಮ್ ಮಾಡಿದ್ದು, ಆ ಕಮಿಟಿಯ ವರದಿಯಲ್ಲಿ ಎಜುಕೇಷನನ್ನು 2 ಹಂತವಾಗಿ ಡಿವೈಡ್ ಮಾಡ್ತಾರೆ. ಒಂದು ಸ್ಕೂಲ್ ಎಜುಕೇಷನ್ ಆ್ಯಂಡ್ ಹೈಯರ್ ಎಜುಕೇಷನ್. ಸ್ಕೂಲ್ ಎಜುಕೇಷನ್ ಈಗೆಲ್ಲ ಹೇಗಿತ್ತು ಅಂತ ಅಂದರೆ 1ರಿಂದ 10ನೇ ತರಗತಿವರೆಗೂ ಒಂದು ಥರ, ಒಂದು ಬೋರ್ಡ್ಗಳು, ಒಂದು ಕಮಿಷನರೇಟ್ಗಳು ಅದನ್ನು ಕಂಟ್ರೋಲ್ ಮಾಡ್ತಾಯಿದ್ವು. ಆನಂತರ ಪಿ ಯು ಸಪ್ರೇಟ್ ಬೋರ್ಡ್ ಇತ್ತು. 16ರಿಂದ 18 10+2 ಎಜುಕೇಷನ್ ಮಾಡಲಲ್ಲಿ ನಡೀತಾ ಇತ್ತು. ಅದನ್ನು ಮಾರ್ಪಡಿಸಿ NEP ಏನು ಸಜೆಸ್ಟ್ ಮಾಡಿದೆ ಅಂದರೆ 4 ಮಾಡಲನ್ನು ಕೇವಲ ಸ್ಕೂಲ್ ಎಜುಕೇಷನ್ಗೆ ಸಜೆಸ್ಟ್ ಮಾಡುತ್ತೆ. ಮೊದಲ ಮಾಡಲಲ್ಲಿ 5 ವರ್ಷಗಳ ಶಿಕ್ಷಣ, ಅಂದರೆ 3 ವರ್ಷಕ್ಕೆ ಎಜುಕೇಷನ್ ಸ್ಟಾರ್ಟ್ ಆಗಬೇಕು. 3 ವರ್ಷದಿಂದ 6 ವರ್ಷದವರೆಗೂ ಅಂಗನವಾಡಿಯಲ್ಲಿ ಓದಬೇಕು ಮಗು. 6ರಿಂದ 8ರವರೆಗೂ 6 to 8 ಇಯರ್ ಏಜ್ವರೆಗೂ ಆತ 1ನೇ ತರಗತಿ 2ನೇ ತರಗತಿ ಕಂಪ್ಲೀಟ್ ಮಾಡೋದನ್ನು ಫೌಂಡೇಶನಲ್ ಕೋರ್ಸ್ ಅಂತ ಕರೀತಾರೆ ಅವರು. ಆನಂತರ 3, 4, 5ನೇ ತರಗತಿ ಓದೋದನ್ನು ಪ್ರಿಪ್ರೇಟರಿ ಸ್ಟೇಜ್ ಆಫ್ ಎಜುಕೇಷನ್ ಅಂತ. ನೆಕ್ಸ್ಟು 6 ಮತ್ತು 7, 8ನೇ ತರಗತಿ 3 ವರ್ಷ ಏನು ಓದ್ತಾರೆ ಅದನ್ನು ಮಿಡಲ್ ಸ್ಟೇಜ್ ಎಜುಕೇಷನ್. ಹಾಗೂ 9, 10, 11, 12 ಈ 4 ತರಗತಿಗಳು ಏನು 14ರಿಂದ 18 ವರ್ಷ ಸೆಕೆಂಡರಿ ಎಜುಕೇಷನ್ ಅಂತ. ಹೀಗೆ 4 ಹಂತಗಳ ಶಿಕ್ಷಣವನ್ನು ಶಿಫಾರಸು ಮಾಡುತ್ತೆ NEP 2020 5+3+3+4 ಮಾಡಲಲ್ಲಿ. ನಾವಿವತ್ತು ಹೈಯರ್ ಎಜುಕೇಷನ್ ಬಗ್ಗೆ ಮಾತಾಡಬೇಕಾಗಿದ್ದರೂ ಕೂಡ ಈ ಬೇಸಿಕ್ ಏನು ಚೇಂಜಸ್ ಶಿಫಾರಸು ಮಾಡಿದ್ದಾರೆ ಇದನ್ನು ತಿಳ್ಕೊಂಡು ಹೋಗಬೇಕು. ನಮ್ಮ UGCಯ ಪ್ರಶ್ನೆಗಳಲ್ಲಿ ಅಥವಾ ಕೆಸೆಟ್ ಪ್ರಶ್ನೆಗಳಲ್ಲಿ ನಾವು ನೋಡ್ತಿದ್ದೀವಿ ಇಲ್ಲಿ ಪ್ರೈಮರಿ ಎಜುಕೇಷನ್, ಸೆಕೆಂಡರಿ ಎಜುಕೇಷನ್. ಬಟ್ ವಾಟ್ ಅಬೌಟ್ ನಮ್ಮದೇನು ಹೈಯರ್ ಎಜುಕೇಷನ್ ಅಂದರೆ ಏನು? ನಾವೇನು ಪರೀಕ್ಷೆ ಬರಿತಿದ್ದೀವಲ್ಲ, ಆ ಹೈಯರ್ ಎಜುಕೇಷನ್ ಯಾವ ವ್ಯಾಪ್ತಿಗೆ ಒಳಪಡುತ್ತೆ ಅಂತ ನೋಡೋದಾದರೆ ಅದನ್ನು ಟರ್ಷಿಯರಿ ಎಜುಕೇಷನ್ ಅಂತ ಕರಿತೀವಿ. ಪ್ರೈಮರಿ ಎಜುಕೇಷನ್, ಸೆಕೆಂಡರಿ ಎಜುಕೇಷನ್ ನಂತರ ಬರುವ ಹೈಯರ್ ಎಜುಕೇಷನ್ನ ತೃತೀಯ ಹಂತದ ಅಥವಾ ಟರ್ಷಿಯರಿ ಎಜುಕೇಷನ್ ಅಥವಾ ಉದ್ಯೋಗಾಧಾರಿತ ಶಿಕ್ಷಣ ಈ ಅರ್ಥದಲ್ಲಿ ಕರಿತೀವಿ. ಇದು ತೃತೀಯ ಹಂತದ ಶಿಕ್ಷಣ ವ್ಯವಸ್ಥೆ ಆಗಿರುತ್ತೆ. ಇದು ನಮಗೆ ಗೊತ್ತಿರಬೇಕು. ಇದು 2 ಮಾಡಲ್ ಇದೆ. ಟ್ರಯಾಂಗಲ್ನ ಸುಮ್ಮನೆ ಚಿತ್ರಕ್ಕಾಗಿ ಹಾಕ್ಕೊಂಡಿರೋದಲ್ಲ. ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂತ ಕರಿತೀವಿ. ದಾಖಲಾತಿ ಇದೆಯಲ್ಲ, ಪ್ರೈಮರಿಯಲ್ಲಿ ಇಷ್ಟು ಲಾರ್ಜ್ ಇದ್ದಿದ್ದು ಸೆಕೆಂಡರಿಗೆ ಹೋಗ್ತಾ ಕಡಿಮೆಯಾಗಿ ಟರ್ಷಿಯರಿಗೆ ಬರ್ತಾ ತುಂಬ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಇಂಟೆನ್ಸಿಟಿ ಕೂಡ ಅಷ್ಟೇ, ಶಿಕ್ಷಣದ ವ್ಯಾಪ್ತಿ ಕೂಡ ಅಷ್ಟೇ, ವೈಡಾಗಿ ಕಲಿತಾ ಇದ್ದಿದ್ದು ಅದು ಕಡಿಮೆ ಆಗ್ತಾ ಒಂದು ಸಬ್ಜೆಕ್ಟಲ್ಲಿ ಪೀಕಾಗಿ ಕಲಿಯುವಂಥ ಪ್ರಯತ್ನ ನಮ್ಮ ಹೈಯರ್ ಎಜುಕೇಷನಲ್ಲಿ ನಡೀತಾ ಇರುತ್ತೆ. ನಾವಿವತ್ತು ಮಾತಾಡ್ತಿರೋದು ಪ್ರೈಮರಿ ಸೆಕೆಂಡರಿ ಎಜುಕೇಷನ್ ಬಗ್ಗೆ ಅಲ್ಲ, ಟರ್ಷಿಯರಿ ರಿಲೇಟೆಡ್ ಆಗಿ ಉನ್ನತ ಶಿಕ್ಷಣವನ್ನು ಟರ್ಷಿಯರಿ ಎಜುಕೇಷನ್ ಅಂತ ಕರಿತೀವಿ. ಅದರ ರಿಲೇಟೆಡ್ ಆಗಿ ಡಿಸ್ಕಸ್ ಮಾಡೋದಾದರೆ ವೆರಿ ಫಸ್ಟ್ ನಾವು ಈ ಪ್ರೈಮರಿ ಎಜುಕೇಷನ್, ಸೆಕೆಂಡರಿ ಎಜುಕೇಷನಲ್ಲಿ ಬೋಧನಾ ವಿಧಾನವನ್ನು ಪೆಡಾಗಾಜಿ ಅಂತ ಕರಿತೀವಿ. ಸಂಬಡಿ ಪ್ರೊನೌನ್ಸ್ ಆಸ್ ಪೆಡಾಗಾಗಿ ಅಂತ ಕರೀತಾರೆ. ಪೆಡಾಗಾಜಿ ಅಂತ ಅಂದರೆ ಬೋಧನಾ ವಿಧಾನ, ಆ ಮಕ್ಕಳಿಗೆ ಕಲಿಸುವಂಥ ನಿಮ್ಮ ಸ್ಕಿಲ್ ಇದೆಯಲ್ಲ, ಕೌಶಲ್ಯ ಇದೆಯಲ್ಲ ಟೀಚರ್ಗೆ, ಅದನ್ನು ಪೆಡಾಗಾಜಿ ಅಂತ ಕರಿತೀವಿ. ನಾವಿವತ್ತು ಉನ್ನತ ಶಿಕ್ಷಣಕ್ಕೆ ಬರೋರಿಗೆ ಪೆಡಾಗಾಜಿ ಅಂತ ಕರೆಯಲ್ಲ, ಅದನ್ನು ಆ್ಯಂಡ್ರಾಗಾಜಿ ಅಂತ ಕರಿತೀವಿ. ಆ್ಯಂಡ್ರಾಗಾಜಿ ಅಂತ ಅಂದರೆ ಪ್ರೌಢ ಮಕ್ಕಳಿಗೆ ಬೋಧಿಸುವ ಕೌಶಲ್ಯಗಳು ಅಂತ. ಈಗ ಸ್ಕೂಲ್ ಟೀಚರ್ ಪ್ರಾಬ್ಲಮ್ ಇಸ್ ಡಿಫ್ರೆಂಟ್, ಕಾಲೇಜ್ ಪ್ರೊಫೆಸರ್ ಪ್ರಾಬ್ಲಮ್ ಇಸ್ ಡಿಫ್ರೆಂಟ್. ಅವರು ಅಡ್ರೆಸ್ ಮಾಡುವಂಥ ವಿದ್ಯಾರ್ಥಿಗಳ ಮಾನಸಿಕ ಪ್ರಬುದ್ಧತೆಯ ಆಧರಿಸಿ ಅವರವರ ಸಮಸ್ಯೆಗಳು ಚೇಂಜ್ ಇರುತ್ತೆ. ಅಲ್ಲಿನ ಬೋಧನಾ ವಿಧಾನನ ಪೆಡಾಗಾಜಿಕಲ್ ಇಶ್ಯೂಸ್ ಅಂತೇಳಿ ಅದಕ್ಕೆ ಬೇಕಾದ ಟ್ರೈನಿಂಗ್ಗಳನ್ನು ಮಾಡ್ತೀವಿ. ಇಲ್ಲಿ ಆಂಡ್ರಾಗಾಜಿಕಲ್ ಇಶ್ಯೂಸ್ ಅಂತೇಳಿ ಇಲ್ಲಿಗೆ ಬೇಕಾದ ಟ್ರೈನಿಂಗ್ಗಳನ್ನು ಮಾಡ್ತೀವಿ. ಇವೆರಡು ಪೆಡಾಗಾಜಿ, ಆಂಡ್ರಾಗಾಜಿ ಇದೆಲ್ಲ ನಿಮಗೆ ಗೊತ್ತಿರಬೇಕು. ಪ್ರೈಮರಿ ಸೆಕೆಂಡರಿ ಎಜುಕೇಷನ್ಗೆ ಪೆಡಾಗಾಜಿ, ಹೈಯರ್ ಎಜುಕೇಷನ್ಗೆ ಆಂಡ್ರಾಗಾಜಿ ಅಂತ ಕರಿತೀವಿ. ಆದರೆ ಕೆಲವು ಪ್ರಶ್ನೆ ಪತ್ರಿಕೆಗಳು ನಾನೇ ನೋಡಿದಾಗ ಕೆಸೆಟ್ಟಲ್ಲಿ, ನೆಟ್ಟಲ್ಲಿ, ಅಲ್ಲೂ ಕೂಡ ಪೆಡಾಗಾಜಿಕಲ್ ಇಶ್ಯೂಸ್ ಇನ್ ಹೈಯರ್ ಎಜುಕೇಷನ್ ಅಂತ ಬಳಸಿದ್ದಾರೆ. ಅಂದರೆ ಸಂಬಡಿ ಆಂಡ್ರಾಗಾಜಿಯನ್ನು ಗೊತ್ತಿಲ್ಲದೇ ಇರೋರು ಪ್ರಶ್ನೆ ತೆಗೆಯೋ ಟೈಮಲ್ಲಿ ಉನ್ನತ ಶಿಕ್ಷಣದಲ್ಲಿ ಬೋಧನಾ ವಿಧಾನಕ್ಕೂ ಕೂಡ ಪೆಡಾಗಾಜಿ ಅಂತ ಬಳಸುತ್ತಾರೆ. ಅದನ್ನು ತಪ್ಪು ಅಂತ ಪರಿಭಾವಿಸಬಾರ್ದು. ಬಟ್ ನಿಮಗೆ ಗೊತ್ತಿರಬೇಕು, ಹೈಯರ್ ಎಜುಕೇಷನ್ನ ಬೋಧನಾ ವಿಧಾನಕ್ಕೆ ಆಂಡ್ರಾಗಾಜಿ ಅಂತ ಕರೀತಾರೆ ಅಂತ ನಿಮಗೆ ಪಕ್ಕ ಇರಬೇಕು. ದೆನ್ ಬರೋಣ ಉನ್ನತ ಶಿಕ್ಷಣ ವ್ಯವಸ್ಥೆ. ಫಸ್ಟ್ ಮಾತಾಡೋದೇ ನಾವು ಮಿನಿಸ್ಟ್ರಿ ಆಫ್ ಎಜುಕೇಷನಿಂದ. ಮಿನಿಸ್ಟ್ರಿ ಆಫ್ ಎಜುಕೇಷನ್ ಏನು ಸ್ವಾತಂತ್ರ್ಯ ಬಂತು 15 ಆಗಸ್ಟ್ 1947 ಅವತ್ತೇ ಫ್ರೇಮ್ ಆಗತ್ತೆ.
76 ವರ್ಷಗಳ ಹಿಂದೆ ಇದು ಫ್ರೇಮ್ ಆಯಿತು. ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರಲ್ಲಿ ಇದು ಇಡೀ ದೇಶಕ್ಕೆ ಬೇಕಾದ ಸಿಸ್ಟಮನ್ನು ನಡೆಸ್ತಾ ಇರುತ್ತೆ. ನಿಮಗೆ ಗೊತ್ತು, ಶಿಕ್ಷಣ ಈಗ ಭಾರತದಲ್ಲಿ ಸಮವರ್ತಿ ಪಟ್ಟಿಯಲ್ಲಿದೆ. ಸಮವರ್ತಿ ಪಟ್ಟಿಯಲ್ಲಿದ್ದಾಗ ರಾಜ್ಯವೂ ಕೂಡ ಹೊಣೆಗಾರ ಹಾಗೂ ಕೇಂದ್ರ ಸರ್ಕಾರ ಕೂಡ ಹೊಣೆಗಾರ ಆಗಿರುತ್ತೆ. ಆ ಕಾರಣಕ್ಕೆ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಜುಕೇಷನ್ ರಿಲೇಟೆಡ್ ಆಗಿ ನಾವು ತಿಳ್ಕೊಂಡಿರಬೇಕು. ಸುಮಾರು 1,12,000 ಕೋಟಿ ಬಜೆಟ್ ಈ ಸರಿ ತೆಗೆದಿಡಲಾಗಿದೆ ಶಿಕ್ಷಣ ಇಲಾಖೆಗೆ, ನಾಟ್ ಓನ್ಲಿ ಹೈಯರ್ ಎಜುಕೇಷನ್, ಟೋಟಲಿ ಶಿಕ್ಷಣಕ್ಕೆ. ಈ ಮಿನಿಸ್ಟ್ರಿ ಆಫ್ ಎಜುಕೇಷನಲ್ಲಿ ಪ್ರೈಮರಿ ಸೆಕೆಂಡರಿನೂ ಇರುತ್ತೆ, ಹೈಯರ್ ಎಜುಕೇಷನ್ ಇರುತ್ತೆ. ಅವೆಲ್ಲ ಸೇರಿಕೊಂಡು 1,12,000 ಕೋಟಿ ಇದೆ. ಧರ್ಮೇಂದ್ರ ಪ್ರಧಾನ್ ಅವರು ಪ್ರಸ್ತುತ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ಗೆ. ಇಲ್ಲಿ ಒಂದು ಮಾಹಿತಿ ಗೊತ್ತಿರಬೇಕು, ಮಿನಿಸ್ಟ್ರಿ ಆಫ್ ಎಜುಕೇಷನ್ ಏನು 1947ಇಂದ 1985ರವರೆಗೂ ಅದೇ ಹೆಸರಿಂದ ಮುಂದುವರ್ಕೊಂಡು ಬಂದಿತ್ತು. ಬಟ್ ಮಿನಿಸ್ಟ್ರಿ ಆಫ್ ಎಜುಕೇಷನ್ಗಿಂತಲೂ ಸೂಟಬಲ್ ಆಗಿರುತ್ತೆ. ನಾವು ಕ್ರಿಯೇಟ್ ಮಾಡ್ತಾ ಇರೋದು ಹ್ಯೂಮನ್ ರಿಸೋರ್ಸನ್ನು. ಹಾಗಾಗಿ ಈ ಇಲಾಖೆಯ ಹೆಸರನ್ನು MHRD, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಕರಿಬೇಕು ಅಂತೇಳಿ ರಾಜೀವ್ ಗಾಂಧಿಯವರು ಪ್ರಧಾನಿಯಾಗಿದ್ದಾಗ ಹೆಸರನ್ನು ಬದಲಾಯಿಸಲಾಯಿತು. ಆ ಹೆಸರು ಸುಮಾರು 85ರಿಂದ 2020ರವರೆಗೆ ಸುಮಾರು 35 ವರ್ಷಗಳ ಕಾಲ ಅದೇ ಹೆಸರಿತ್ತು. 2020ನಲ್ಲಿ ಏನು NEP ಅಪ್ರೂವಲ್ ಮಾಡೋಕ್ಕೆ ಸೇರಿದಂಥ ಕ್ಯಾಬಿನೆಟ್ ಸಭೆಯಲ್ಲಿ NEP ಅಪ್ರೂವಲ್ ಮಾಡೋದ್ರ ಜೊತೆಯಲ್ಲಿ ಆ ಇಲಾಖೆಯ ಹೆಸರನ್ನು ಏನು MHRD ಅಂತ ಇತ್ತು, MHRD ಬೇಡ, ಆ್ಯಸ್ ಇಟ್ ಈಸ್ ಇದು ಎಜುಕೇಷನ್ ಸಂಬಂಧಪಟ್ಟಿರೋದ್ರಿಂದ ಸೇಮ್ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತ ರೀನೇಮ್ ಮಾಡಲಾಯಿತು. ಅಂದರೆ ಮೂಲ ಇದ್ದಿದ್ದು ಮಿನಿಸ್ಟ್ರಿ ಆಫ್ ಎಜುಕೇಷನ್, 85ರಲ್ಲಿ ಚೇಂಜ್ ಆಗಿದ್ದು MHRD, ನೆಕ್ಸ್ಟ್ 2020ರಲ್ಲಿ ಮತ್ತೆ ಮೂಲ ಹೆಸರಾದ ಮಿನಿಸ್ಟ್ರಿ ಆಫ್ ಎಜುಕೇಷನ್ಗೆ ಬದಲಾಯಿಸಲಾಗುತ್ತೆ 29 ಜುಲೈ 2020ನಂದು. ಇಷ್ಟು ಮಾಹಿತಿ ನಮ್ಮ ಇಲಾಖೆ ರಿಲೇಟೆಡ್ ಆಗಿ ಗೊತ್ತಿರಬೇಕು. ಇದೇ ಸೇಮ್ ರಾಜ್ಯ ಸರ್ಕಾರದಲ್ಲೂ ಕೂಡ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇರುತ್ತೆ. ಎಜುಕೇಷನ್ನಲ್ಲಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡೋದಾದರೆ ಪ್ರಾಥಮಿಕ ಪ್ರೌಢ ಶಿಕ್ಷಣಕ್ಕೆ ಬೇರೆ ಇಲಾಖೆ ಇದೆ, ಉನ್ನತ ಶಿಕ್ಷಣಕ್ಕೆ ಬೇರೆ ಇಲಾಖೆ ಇದೆ. ಉನ್ನತ ಶಿಕ್ಷಣ ಸಚಿವರೇ ಬೇರೆ ಇರ್ತಾರೆ, ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವರೇ ಬೇರೆ ಇರ್ತಾರೆ. ಪ್ರಸ್ತುತ ಉನ್ನತ ಶಿಕ್ಷಣ ಸಚಿವರಾಗಿ ಸುಧಾಕರ್ ಅವರು ಇದ್ದಾರೆ, ಡಾಕ್ಟರ್ ಸುಧಾಕರ್ ಅವರು. ಅದು ನಿಮಗೆ ಮಾಹಿತಿ ಇರಬೇಕು. ಕರ್ನಾಟಕ ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಸಚಿವರು ಸುಧಾಕರ್ ಅವರು, ಹಾಗೆ ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವರಾಗಿ ಮಧು ಬಂಗಾರಪ್ಪನವರಿದ್ದಾರೆ. ಈ ಥರ ಡಿಫ್ರೆನ್ಷಿಯೇಟ್ ಕರ್ನಾಟಕದಲ್ಲಿದೆ. ಬಟ್ ಕೇಂದ್ರ ಮಟ್ಟದಲ್ಲಿ ಅಲ್ಲಿ ಮಿನಿಸ್ಟ್ರು ಇವರು ಇರ್ತಾರೆ, ಸ್ಟೇಟ್ ಮಿನಿಸ್ಟರ್ ಆಫ್ ಸ್ಟೇಟ್ಸ್ ಅಂತ ಕರಿತೀವಿ. ಅದರ್ 3 ಮೆಂಬರ್ಸ್ ಇದ್ದಾರೆ, ಅವರನ್ನು ಹಂಚಿಕೆ ಮಾಡ್ತಾರೆ, ಪ್ರಾಥಮಿಕ ನೀವು ಆ್ಯಂಡ್ ಸೆಕೆಂಡರಿ ನೀವು, ಉನ್ನತ ನೀವು ಅಂತ. ಬಟ್ ಕ್ಯಾಬಿನೆಟ್ ದರ್ಜೆ ಸಚಿವರು ಒಬ್ಬರೇ ಇರ್ತಾರೆ, ಇದು ಭಾರತ ಸರ್ಕಾರದಲ್ಲಿ. ಬಟ್ ನಮ್ಮ ಸ್ಟೇಟಿಗೆ ಬಂದಾಗ ಪ್ರಾಥಮಿಕ ಪ್ರೌಢಕ್ಕೆ ಸಪ್ರೇಟ್ ಮಿನಿಸ್ಟರ್, ಹೈಯರ್ ಎಜುಕೇಷನ್ಗೆ ಸಪ್ರೇಟ್ ಮಿನಿಸ್ಟರ್, ಮೆಡಿಕಲ್ ಎಜುಕೇಷನ್ಗೆ ಸಪ್ರೇಟ್ ಮಿನಿಸ್ಟ್ರು ಇರೋದನ್ನು ಕೂಡ ನಾವು ನೋಡ್ಬೋದು. ಓಕೆ ಸ್ನೇಹಿತರೆ, ಈ ಉನ್ನತ ಶಿಕ್ಷಣಕ್ಕೆ ಬಂದಾಗ 3 ಡೈಮೆನ್ಷನ್ ಕಾನ್ಸೆಪ್ಟ್ ನಿಮ್ಮ ತಲೆಯಲ್ಲಿತ್ತು ಅಂದರೆ 100% ಏನು ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಬಿಕಾಸ್ ನೀವೀಗ ಪ್ರೊಫೆಸರ್ ಆಗೋದಕ್ಕೆ ಹೊರಟಂಥವ್ರು, ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದಕ್ಕೆ ಹೊರಡಬೇಕಾದ್ರೆ ಇಲಾಖೆ ಒಳಗೆ ಏನಿದೆ ಅಂತ ನಿಮಗೆ ಗೊತ್ತಿರಲ್ಲ. ಬಟ್ ಈ ಪರೀಕ್ಷೆಗಳೆಲ್ಲ ಎಕ್ಸ್ಪೆಕ್ಟ್ ಮಾಡೋದಿಷ್ಟೇ, ನಿಮಗೆ ಅದೆಲ್ಲ ಗೊತ್ತಿರಬೇಕು ಅಂತ. ನನ್ನ ಕೆಲವು ಸ್ನೇಹಿತರು ಪ್ರಶ್ನೆ ಮಾಡ್ತಾರೆ, ಇವೆಲ್ಲ ಯಾಕೆ ಕೇಳ್ತಾರೆ? UPSC ಪರೀಕ್ಷೆ IAS IPS ಆಫೀಸರ್ ಆಗೋರಿಗೆ ಒಂದು ಡೈರೆಕ್ಟಾಗಿ ಡಿಗ್ರಿ ಆಗಿದೆಯಾ, ಓಕೆ ಎಕ್ಸಾಮ್ ಬರಿ ಅಂತ ಕೊಡ್ತಾರೆ. ನಾವು ಪ್ರೊಫೆಸರ್ ಆಗೋರಿಗೆ ಇಷ್ಟೆಲ್ಲ ಟಾರ್ಚರ್ ಯಾಕೆ ಅಂತ. ನಿಮ್ಮ ಕೈಲಿ ಒಂದು ಜನ್ರೇಷನ್ನೇ ಬರುತ್ತೆ. ಆ ಜನ್ರೇಷನ್ನ ಅದ್ಭುತವಾದ ಸಂಪನ್ಮೂಲವಾಗಿ ಬದಲಾಯಿಸೋರಾದ್ರಿಂದ ನೀವು ಅವ್ರಿಗಿಂತ ಏನು UPSC ಕ್ಲಿಯರ್ ಮಾಡೋರಿಗಿಂತನೂ ಹೆಚ್ಚು ಪಕ್ವವಾಗಿ ಬರಬೇಕು ಅನ್ನೋ ಕಾರಣಕ್ಕೆ ನಿಮಗೆ ಪ್ರೊಫೆಸರ್ ಎಕ್ಸಾಮ್ ನಡೆಸೋಕ್ಕೂ ಮುಂಚೆ ಒಂದು ಅಬ್ಸ್ಟ್ಯಾಕಲ್ ಎಲಿಜಿಬಿಲಿಟಿ ಟೆಸ್ಟ್ ಕೊಡ್ತಾರೆ. ದ ಸೇಮ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿಯಲ್ಲೂ ಕೂಡ ಟೆಟ್ ಅಂತ ಇರುತ್ತೆ, ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತೇಳಿ. ಅದು ಸೆಂಟ್ರಲ್ ನಡೆಯುತ್ತೆ, ಸ್ಟೇಟಲ್ಲಿ ನಡೆಯುತ್ತೆ. ಈ ಎಲಿಜಿಬಿಲಿಟಿ ಟೆಸ್ಟ್ ಪಾಸ್ ಆಗಬೇಕು ಮತ್ತು ಮಿನಿಮಮ್ ಪರ್ಸೆಂಟೇಜ್ ಜೊತೆ ಕ್ರಾಸ್ ಆಗಿ ಒಳಗೆ ಬರಬೇಕು. ಎಲ್ಲ ರೂಲ್ಸ್ಗಳು ಟೀಚರ್ಗಳಿಗೆ, ಡಾಕ್ಟರ್ಗಳಿಗೆ, ಇಂಜಿನಿಯರ್ಸ್ಗಳಿಗೆ ಹಾಕಿದೆ. ಅಂದರೆ ನಾವೇನಾದರೂ ತಪ್ಪುಗಳು ಮಾಡಿದ್ವಿ ಅಂದರೆ ಒಂದು ಜನ್ರೇಷನ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ದಟ್ ರೀಸನ್ ನಮಗೆ ಅಬ್ಸ್ಟ್ಯಾಕಲ್ಗಳು ಜಾಸ್ತಿ. ನಾವು ಅದನ್ನೆಲ್ಲ ತಿಳ್ಕೊಳ್ಳೋಷ್ಟು ಮೆಚ್ಯೂರಿಟಿ ನಮಗಿದೆ ಅನ್ನೋ ಕಾರಣಕ್ಕೂ ಟೆಸ್ಟ್ಗಳು ಕೊಡ್ತಾ ಇರ್ಬೋದು. ಇಲ್ಲಿ ನೋಡ್ತಾ ಬರೋಣ. ಪಾಲಿಸಿ ಮೇಕಿಂಗ್, ರೆಗ್ಯುಲೇಷನ್ ಆ್ಯಂಡ್ ಅಕ್ರೆಡಿಯೇಷನ್ 3 ಮಾಡೆಲ್ ನನಗೆ ಗೊತ್ತಿರಬೇಕು. ಏನು ಅಂತ ಅಂದರೆ ಸ್ಪೆಷಲಿ ಇಂದ ಉನ್ನತ ಶಿಕ್ಷಣ, ಇಲ್ಲಿ ನೀತಿ ನಿರೂಪಕರೇ ಬೇರೆ ಇರ್ತಾರೆ. ಆ ನೀತಿ ನಿರೂಪಕರಿಗೂ ಇಲ್ಲಿ ಕಾಲೇಜಲ್ಲಿ ಕೆಲಸ ಮಾಡೋ ಪ್ರೊಫೆಸರ್ಗೂ ಕಾಂಟ್ಯಾಕ್ಟು ತುಂಬ ಕಡಿಮೆ. ಎಲ್ಲೋ ಒಂದಿಷ್ಟು ರಿವ್ಯೂ ತೊಗೋಬೋದು, ಅವ್ರು ಬೇರೆ ಇರ್ತಾರೆ. ನೀತಿ ನಿರೂಪಕರು ನೀತಿಯನ್ನು ಕೊಟ್ಟು ಹೋಗ್ಬಿಡ್ತಾರೆ. ಅದನ್ನು ರೆಗ್ಯುಲೇಟ್ ಮಾಡುವಂಥ ಬಾಡಿಗಳೇ ಬೇರೆ ಇರ್ತವೆ, ನಿಯಂತ್ರಿಸಿ ಅದನ್ನು ನಿರ್ವಹಿಸುವಂಥ ಕೆಲಸ. ದಿಸ್ ಇಸ್ ರೆಗ್ಯುಲೇಷನ್ ಬಾಡಿ ಅಂತ ಕರಿತೀವಿ. ರೆಗ್ಯುಲೇಷನ್ ಆದಮೇಲೆ ಇನ್ಯಾವುದೋ ಒಂದು ಹೊಸ ಬಾಡಿ ಬಂದು ಅವ್ರು ನಿಮ್ಮ ಗುಣಮಟ್ಟನ ಅನಾಲಿಸಿಸ್ ಮಾಡ್ತೀವಿ, ಅಕ್ರೆಡಿಯೇಷನ್ ಮಾಡ್ತೀವಿ, ಅಸೆಸ್ಮೆಂಟ್ ಮಾಡ್ತೀವಿ ಅಂತ ಬರ್ತಾರೆ. ಗುಣಮಟ್ಟ ನೀಡುವ ಪ್ರಾಧಿಕಾರಗಳೇ ಬೇರೆ ಇರ್ತವೆ. ಪಾಲಿಸಿ ಮೇಕಿಂಗ್ ಬಾಡಿ ಇಸ್ ಡಿಫ್ರೆಂಟ್, ರೆಗ್ಯುಲೇಷನ್ ಬಾಡಿ ಇಸ್ ಡಿಫ್ರೆಂಟ್ ಆ್ಯಂಡ್ ಅಕ್ರೆಡಿಷನ್ ಬಾಡಿ ಇಸ್ ಡಿಫ್ರೆಂಟ್. ಇದನ್ನು ನಾವು ಸ್ಕೂಲ್ ಎಜುಕೇಷನಲ್ಲಿ ಇಷ್ಟು ಕ್ಲಿಯರ್ ಕಟ್ಟಾಗಿ ನಾವು ಡಿವೈಡ್ ನೋಡಲ್ಲ.
ಅಲ್ಲಿ ಮೇಲಿಂದ ಒನ್ ಪೈಪ್ಲೈನಲ್ಲಿ ಬರ್ತಾ ಇರುತ್ತೆ ಆದೇಶಗಳು, ದ ಸೇಮ್ ಪೈಪ್ಲೈನಲ್ಲಿ ನಾವು ರಿಪ್ಲೈ ಕೊಟ್ಟರಾಯ್ತು. ಬಟ್ ಇಲ್ಲಿ ಹಂಗಾಗಲ್ಲ, ಪಾಲಿಸಿ ಇಶ್ಯೂಸ್ಗಳೇ ಬೇರೆ ಕಡೆಯಿಂದ ಬರ್ತವೆ, ರೆಗ್ಯುಲೇಷನ್ ಆರ್ಡರ್ಸ್ಗಳು ಬೇರೆ ಕಡೆಯಿಂದ ಬರ್ತವೆ, ಅಕ್ರೆಡಿಷನ್ಗೆ ನಾವು ಬೇರೆ ಕಡೆ ಹೋಗಬೇಕಾಗತ್ತೆ. ಅದು ನಮಗೆ ಗೊತ್ತಿರಬೇಕು. ಏನಿದು ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್, ಮಿನಿಸ್ಟ್ರಿ ಆಫ್ ಎಜುಕೇಷನ್ ಏನಿದೆ ಇದು ಭಾರತ ಸರ್ಕಾರದಲ್ಲೂ ಇರುತ್ತೆ, ಆ್ಯಸ್ ಇಟ್ ಈಸ್ ಇನ್ ದ ಸ್ಟೇಟ್ ಗೌರ್ಮೆಂಟಲ್ಲಿ ಇರುತ್ತೆ. ಇವರು ಪಾಲಿಸಿ ಮೇಕಿಂಗಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಈಗ ಭಾರತದಲ್ಲಿ NEP ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳ್ತು, ಅದೇ ಸೇಮ್ ಪಕ್ಷದ ಸರ್ಕಾರ ರಾಜ್ಯದಲ್ಲಿದ್ದಾಗ ರಾಜ್ಯದಲ್ಲೂ NEP ನ್ಯೂ ಎಜುಕೇಷನ್ ಪಾಲಿಸಿ ತರ್ತೀವಿ ಅಂತ ಒಪ್ಪಿಕೊಂಡ್ರು. ಆದರೆ ಸರ್ಕಾರ ಬೇರೆ ಪಕ್ಷದ್ದು ಬಂದ ನಂತರ NEP ಬದಲಾಗಿ ನಾವು SEP ಸ್ಟೇಟ್ ಎಜುಕೇಷನ್ ಪಾಲಿಸಿ ತರ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಸಮವರ್ತಿ ಪಟ್ಟಿಯಲ್ಲಿದ್ದಾಗ ಎಲ್ಲ ಲಿಬರಿಟಿಗಳು ಸ್ಟೇಟ್ ಗೌರ್ಮೆಂಟಿಗೆ ಇರುತ್ತೆ, ಅದನ್ನು ಬಳಸಿಕೊಂಡು ಇಲ್ಲಿ ಪಾಲಿಸಿ ಮೇಕಿಂಗನ್ನು ಚೇಂಜ್ ಮಾಡ್ಬೋದು. ಅಲ್ಲಿಗೆ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್, ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಗಳು ಪಾಲಿಸಿ ಮಾಡ್ತಾ ಇರ್ತವೆ. ಅದ್ರ ಜೊತೆಗೆ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ಅಂತೇಳಿ ಅದರದ್ದೊಂದು ಸಂಘಟನೆಗಳು ಇದಕ್ಕೆ ಸಲಹೆಗಳನ್ನು ಕೊಡ್ತವೆ. ದೆನ್ CABE ಇದು ಗೊತ್ತಿರಬೇಕು, CABE ವಿಸ್ತರಿಸಿ ಅಂತೆಲ್ಲ ಹಲವು ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್ ಅಂತ CABE, ಇವರು ಕೂಡ ನೀತಿ ನಿರೂಪಣೆಯಲ್ಲಿ ಹೇಗಿರಬೇಕು, ಟೈಮಿಂಗ್ ಏನಿರಬೇಕು, ಏನು ಸಿಲೆಬಸ್ ಇಡಬೇಕು, ಈ ಥರದ್ದೆಲ್ಲ ಪಾಲಿಸಿ ಮೇಕಿಂಗಲ್ಲಿ ಇರ್ತಾರೆ. ಜೊತೆಗೆ ಕೌನ್ಸಿಲ್ಸ್ಗಳು ಅಂತ ಕರಿತೀವಿ. ನಮ್ಮ ಸ್ಟೇಟಲ್ಲಿ ಹೈಯರ್ ಎಜುಕೇಷನ್ ಕೌನ್ಸಿಲ್ ಅಂತ ಇದೆ, HEC ಅಂತ, ಹೈಯರ್ ಎಜುಕೇಷನ್ ಕೌನ್ಸಿಲ್. ಅದರ ಕಚೇರಿನೇ ಬೇರೆ ಕಡೆ ಇರುತ್ತೆ, ಅದಕ್ಕೆ ಬೇರೆ ಉಪಾಧ್ಯಕ್ಷರು ಇರ್ತಾರೆ. ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಪಾಲಿಸಿಗಳು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಬರ್ತವೆ. ಹೈಯರ್ ಎಜುಕೇಷನ್ ಕೌನ್ಸಿಲ್ ಇದು ಪಾಲಿಸಿಯನ್ನು, ನೀತಿಯನ್ನು ರೂಪಿಸುವ ಸಂಸ್ಥೆಗಳು. ಈವನ್ ಸಿಲೆಬಸ್ ಚೇಂಜ್ ಆಗಬೇಕಾಗಿರ್ಬೋದು, ಇನ್ನೊಂದು ಆಗಬೇಕಾಗಿರ್ಬೋದು, ಈ ಕೌನ್ಸಿಲ್ಗಳು ಹೆಚ್ಚಿನ ಮಾರ್ಗದರ್ಶನ ಕೊಡ್ತವೆ. ಆನಂತರ ಪಾಲಿಸಿಯನ್ನು ಇಂಪ್ಲಿಮೆಂಟೇಷನ್ ಮತ್ತು ಅದರ ರಿಲೇಟೆಡ್ ಆಗಿ ಗೈಡ್ಲೈನ್ಸ್ ಕೊಟ್ಟು ಕಂಟ್ರೋಲ್ ಮಾಡುವಂಥದ್ದನ್ನು ರೆಗ್ಯುಲೇಷನ್ ಬಾಡೀಸ್ ಅಂತ ಕರಿತೀವಿ. ಇದು ಹೈಯರ್ ಎಜುಕೇಷನಲ್ಲಿ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅವರು ಮಾಡ್ತಾರೆ, UGC ಅಂತ ಕರಿತೀವಲ್ಲ. ಇವರು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳನ್ನ ರೆಗ್ಯುಲೇಟ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ, ಇನ್ಸ್ಟಿಟ್ಯೂಟ್ಗೆ ಗ್ರ್ಯಾಂಟ್ ಕೊಡುವಂಥ ಪ್ರಯತ್ನ ಮಾಡ್ತಾರೆ, ಈ ಥರದ್ದೆಲ್ಲ ಕೆಲಸ ಮಾಡ್ತಾರೆ. ಇದೇ ಥರದಲ್ಲಿ AICTE ಅಂತ ಇದೆ. ಉನ್ನತ ಶಿಕ್ಷಣ ಅಂದರೆ ಕೇವಲ ಡಿಗ್ರಿ ಕಾಲೇಜ್ಗಳನ್ನು ತಲೆಯಲ್ಲಿಟ್ಕೊಂಡು ಇಲ್ಲಿ ಕಲಿಯೋಕ್ಕಾಗಲ್ಲ. ಉನ್ನತ ಶಿಕ್ಷಣ ಅಂದರೆ ನೀವು ಜನರಲ್ ಎಜುಕೇಷನ್, ಟೆಕ್ನಿಕಲ್ ಎಜುಕೇಷನ್, ಮೆಡಿಕಲ್ ಎಜುಕೇಷನ್, ಫಾರ್ಮಸ್ಯೂಟಿಕಲ್ ಎಜುಕೇಷನ್, ಎಲ್ಲ ಎಜುಕೇಷನ್ ಡೈಮೆನ್ಷನಲ್ಲೂ ಸ್ವಲ್ಪ ತಿಳ್ಕೊಂಡಿರಬೇಕು. ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಜನರಲ್ ಎಜುಕೇಷನ್ ರಿಲೇಟೆಡ್ ಆಗಿ ಅನುದಾನ ಕೊಡುವಂಥ, ಬೇರೆ ಸಹಾಯ ಮಾಡುವಂಥ ಕೆಲಸ ಮಾಡುತ್ತೆ. ಅದೇ ಥರ ಟೆಕ್ನಿಕಲ್ ಎಜುಕೇಷನ್ಗೆ ರೆಗ್ಯುಲೇಟ್ ಮಾಡುವಂಥದ್ದು, ಟೆಕ್ನಿಕಲ್ ಎಜುಕೇಷನ್ಗೆ ಅನುದಾನ ಕೊಡುವಂಥದ್ದು, ಟೆಕ್ನಿಕಲ್ ಎಜುಕೇಷನ್ಗೆ ಮಾನ್ಯತೆ ಕೊಡುವಂಥದ್ದು UGC ಅಲ್ಲ, AICTE, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅಂತ ಕರಿತೀವಿ. ಅದೇ ಥರ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಇತ್ತು, ಅದನ್ನು 2018ರಲ್ಲಿ ರೀನೇಮ್ ಮಾಡಲಾಗಿದೆ, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ NMC ಅಂತ. ಅವರು ಮೆಡಿಕಲ್ ಎಜುಕೇಷನ್ ಕಂಟ್ರೋಲ್ ಮಾಡ್ತಾರೆ. ಹೀಗೆ ಬೇರೆ ಬೇರೆ ICR, ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್ ಅಂತೇಳಿ, ಇವರು ಅಗ್ರಿಕಲ್ಚರ್ ಎಜುಕೇಷನ್ ಕಂಟ್ರೋಲ್ ಮಾಡ್ತಾರೆ. ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್, ಇವರು ಮೆಡಿಕಲ್ ರಿಸರ್ಚ್ ರಿಲೇಟೆಡ್ ಆದ ನಿಯಂತ್ರಣಗಳನ್ನು ಮಾಡ್ತಾರೆ. ICSSR ಅಂತ ಇದೆ, CSIR ಇದೆ. ಹೀಗೆ ಹಲವಾರು ಸ್ಟೇಟ್ ರೆಗ್ಯುಲೇಟರ್ಸ್ಗಳು, ಸುಮಾರು ಮೀಡಿಯಾಗಳು, ಬೋರ್ಡ್ಗಳು ಇರ್ತವೆ, ಅವು ರೆಗ್ಯುಲೇಷನ್ ಮಾಡ್ತವೆ. ಈ ಥರದಲ್ಲಿ ರೆಗ್ಯುಲೇಟರಿ ಬಾಡಿ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ಅಕ್ರಿಡಿಯೇಷನ್, ನೀವೇನು ಮಾನ್ಯತೆಗಳು ಅಂತ ಕರಿತೀವಿ, ಈ ಮಾನ್ಯತೆ ಪಡೆದಿದೆ, ಆ ಮಾನ್ಯತೆ ಪಡೆದಿವೆ, ಅಕ್ರೆಡಿಷನ್ ಅಂತ ಕರಿತೀವಿ. ಅಕ್ರೆಡಿಷನ್ ಬಂದಾಗ NBA ಅಂತ ಮತ್ತು NAC ಅಂತ, ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಯೇಷನ್, ಇವರು ಟೆಕ್ನಿಕಲ್ ಎಜುಕೇಷನ್ ರಿಲೇಟೆಡ್ ಆದ ಅಕ್ರೆಡಿಯೇಷನ್ ಮಾಡ್ತಾರೆ. NAC ಗೊತ್ತಿದೆ ನಿಮಗೆ, ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರೆಡಿಯೇಷನ್ ಕೌನ್ಸಿಲ್ ಅಂತ. ಇವರು ಜನರಲ್ ಎಜುಕೇಷನ್, ಏನು ನಮ್ಮದು ಕಲಾ ವಿಭಾಗ, ವಿಜ್ಞಾನ ವಿಭಾಗ, ಸಾಮಾನ್ಯ ಶಿಕ್ಷಣ ಇದೆ, ಈ ಥರ ಶಿಕ್ಷಣದ ಅಸೆಸ್ಮೆಂಟನ್ನು, ಅಕ್ರೆಡಿಯೇಷನ್ನ NAC ನೋಡ್ಕೊಳ್ಳುತ್ತೆ. ಟೆಕ್ನಿಕಲ್ ಎಜುಕೇಷನ್ ರಿಲೇಟೆಡ್ ಅದನ್ನು NBA ನೋಡ್ಕೊಳ್ಳುತ್ತೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡ್ತಾ ಬರೋದಾದರೆ, ವೆರಿ ಫಸ್ಟ್ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ UGC, ಏನು ಜನರಲ್ ಎಜುಕೇಷನ್ನ ರೆಗ್ಯುಲೇಟರ್ಸ್ ಅಂತ ಕರೆದೆ ನಾನೀಗ, ಹೌದು. ಆ ಸಂಸ್ಥೆ 1956ರಲ್ಲಿ ಆರಂಭ ಆಗುತ್ತೆ. ಸುಮಾರು 6 ವರ್ಷಗಳ ಹಿಂದೆ ಆರಂಭ ಆಗಿದೆ. ಮೌಲಾನಾ ಆಜಾದ್ ಅನ್ನೋರು ಶಿಕ್ಷಣ ಸಚಿವರಿದ್ದರು ನಮ್ಮ ಭಾರತ ಸರ್ಕಾರದಲ್ಲಿ, ಅವರ ಕಾಲದಲ್ಲಿ ಆರಂಭ ಆಯಿತು. ಇದಕ್ಕೆ ಪ್ರಸ್ತುತ ಜಗದೀಶ್ ಕುಮಾರ್ ಅನ್ನೋರು ಮುಖ್ಯಸ್ಥರಿದ್ದಾರೆ. ಹಿಂದೆ ದೆಹಲಿನಲ್ಲಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಇದ್ದಂಥವರು, ಪ್ರಸ್ತುತ ಈಗ ಅವರು UGCಯ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾರೆ, ಜಗದೀಶ್ ಕುಮಾರ್ ಅವರು. ಇದು ಜನರಲ್ ಎಜುಕೇಷನ್ ರೆಗ್ಯುಲೇಟರಿಯ ಉನ್ನತ ಸಂಸ್ಥೆ ಆಗಿರುತ್ತೆ. ಅದೇ ಥರ ನಾನು ಮಾತಾಡಿದೆ ಟೆಕ್ನಿಕಲ್ ಎಜುಕೇಷನ್. ಟೆಕ್ನಿಕಲ್ ಎಜುಕೇಷನ್ ಅತ್ಯುನ್ನತ ಸಂಸ್ಥೆ AICTE, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್. ಇವರು ಟೆಕ್ನಿಕಲ್ ಎಜುಕೇಷನ್ ಉನ್ನತ ಸಂಸ್ಥೆ ಆಗಿದ್ದು 1945 ಸ್ವಾತಂತ್ರ್ಯಕ್ಕೂ ಪೂರ್ವದಲ್ಲೇ ಇದು ಆರಂಭ ಆಗಿದೆ. 77 ವರ್ಷ ಆಗಿದೆ. ಇವೆರಡರೂ ಹೆಡ್ ಕ್ವಾರ್ಟರ್, UGC ಹೆಡ್ ಕ್ವಾರ್ಟರ್ ಆ್ಯಂಡ್ AICTE ಹೆಡ್ ಕ್ವಾರ್ಟರ್ ನ್ಯೂ ದೆಹಲಿ ಆಗಿದೆ. ಪ್ರಸ್ತುತ TG ಸೀತಾರಾಮ್ ಅನ್ನೋರು AICTEಯ ಮುಖ್ಯಸ್ಥರಾಗಿದ್ದಾರೆ.
ಓಕೆ, ನೆಕ್ಸ್ಟ್ ಬರೋಣ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್. ನಾವು ನೋಡಿದ್ವಿ ಜನರಲ್ ಎಜುಕೇಷನ್ UGC ಆ್ಯಂಡ್ ದೆನ್ ಟೆಕ್ನಿಕಲ್ ಎಜುಕೇಷನ್ AICT. ಸ್ಪೆಷಲಿ ಟೀಚರ್ ಎಜುಕೇಷನ್ ಏನು B.Ed ಈ ಥರ D.Ed ಎಲ್ಲ ಇರ್ತಾವಲ್ಲ, ಇದನ್ನು ಕಂಟ್ರೋಲ್ ಮಾಡೋದಕ್ಕೆ NCTE ಅಂತ ಸಂಸ್ಥೆ ಇದೆ. 1995 ಫಾರ್ಮ್ ಆಗಿದೆ, 28 ವರ್ಷಗಳಿಂದ. ಇದ್ರ ಹೆಡ್ ಕ್ವಾರ್ಟರ್ ಕೂಡ ಡೆಲ್ಲಿಯಲ್ಲಿದೆ. ಯೋಗೇಶ್ ಸಿಂಗ್, ಪ್ರೊಫೆಸರ್ ಯೋಗೇಶ್ ಸಿಂಗ್ ಅವರು ಇದರ ಮುಖ್ಯಸ್ಥರಾಗಿದ್ದಾರೆ. B.Ed ಕಾಲೇಜ್ಗಳ ಮುಂದೆ ನೋಡ್ಬೋದು ನೀವು NCTE ಮಾನ್ಯತೆ ಹೊಂದಿದೆಯಾ ಅಂತ ಇರುತ್ತೆ. ಅಲ್ಲಿಗೆ ಟೀಚರ್ ಎಜುಕೇಷನ್ಗೆ ಮಾನ್ಯತೆ ಕೊಡುವ, ರೆಗ್ಯುಲೇಟ್ ಮಾಡುವಂಥ ಸಂಸ್ಥೆ NCTE ಆಗಿರುತ್ತೆ. ಓಕೆ ಸ್ನೇಹಿತರೆ, ಇನ್ನು ಅಸೆಸ್ಮೆಂಟ್ ಕಡೆ ಬಂದರೆ, ಅಕ್ರೆಡಿಟೇಷನ್ ಕಡೆ ಬಂದರೆ NAAC, ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್. ಇದು ಹೆಡ್ ಕ್ವಾರ್ಟರ್ ಬೆಂಗಳೂರಲ್ಲಿದೆ. 94ಅಲ್ಲಿ ಆರಂಭ ಆಗಿರೋದು, 94 ಭಾಳ ಹಿಂದೇನಿರಲಿಲ್ಲ, 29 ವರ್ಷದ ಹಿಂದೆ ಆರಂಭ ಆಗಿದೆ. ಹೆಡ್ ಕ್ವಾರ್ಟರ್ ಬೆಂಗಳೂರಲ್ಲಿದೆ. ಪ್ರಸ್ತುತ ಅದರ ಮುಖ್ಯಸ್ಥರಾಗಿರೋ ಅನಿಲ್ ಸಹಸ್ರಬುಧೆ ಅನ್ನೋರು ಅದರ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ, ಹೆಡ್ ಆಗಿ. ಈ ನ್ಯಾಷನಲ್ ಅಸೆಸ್ಮೆಂಟ್ ಅಕ್ರೆಡಿಟೇಷನ್ ಕೌನ್ಸಿಲ್ ಅವರು ಹಲವಾರು ಬಗೆಯ ಗ್ರೇಡ್ ABCD ಗ್ರೇಡ್ಗಳನ್ನು ಕೊಡ್ತಾರೆ. ಯಾರು 3.51ಇಂದ 4ವರೆಗೂ CGPA ಸ್ಕೋರ್ ಮಾಡ್ತಾರೋ, CGPA ಸ್ಕೋರ್ಗೆ ಹಲವಾರು ಮಾನದಂಡ ಇದೆ. ಕಾಲೇಜಿನ ಕಟ್ಟಡ, ಕಾಲೇಜಿನ ಫ್ಯಾಕಲ್ಟಿಯ ರಿಸರ್ಚು, ವಿದ್ಯಾರ್ಥಿಗಳ ಗುಣಮಟ್ಟ, ವಿದ್ಯಾರ್ಥಿಗಳ ರಿಸಲ್ಟು ಆ್ಯಂಡ್ ವಿದ್ಯಾರ್ಥಿಗಳು ಏನು ಉದ್ಯೋಗ ಮಾಡ್ತಾ ಇದ್ದಾರೆ, ಅವ್ರದ್ದು ಪೋಸ್ಟ್ ಎಜುಕೇಷನ್ ಹೇಗೆಲ್ಲ ಇದೆ, ಈ ಎಲ್ಲ ಮಾನದಂಡಗಳು ಇಟ್ಟುಕೊಂಡು ಆ ಕಾಲೇಜಿಗೆ ಗ್ರೇಡನ್ನು ಕೊಡಲಾಗತ್ತೆ. ಆ ಥರ ಕೊಡೋದನ್ನ ಅಕ್ರೆಡಿಟೆಡ್ ಕರಿತೀವಿ. ಅಕ್ರೆಡಿಟೇಷನಲ್ಲಿ A++ ಬರುತ್ತೆ. 3.51ರಿಂದ 4 CGPA ತೊಗೊಂಡ್ರೆ. ಅದಕ್ಕಿಂತ ಕಡಿಮೆ ತೊಗೊಂಡ್ರೆ A+, ಅದಕ್ಕಿಂತ ಕಡಿಮೆ A ಆ್ಯಂಡ್ B++, B+, B, C, D ಇರುತ್ತೆ. ನಾಟ್ ಅಕ್ರೆಡಿಟ್ ಆಗದೇ ಇರುವಂಥ ಕಾಲೇಜುಗಳಿಗೆ D ಮಾನ್ಯತೆಯನ್ನು ಕೊಡಲಾಗುತ್ತೆ NAACಯಿಂದ. ಈ ಥರದಲ್ಲಿ ಹಲವು ಮಾನ್ಯತೆಗಳು ಅಕ್ರೆಡಿಟ್ ಇಲ್ಲದೇ ಇದ್ದಾಗ ಅದು D ಅಂತ ಕನ್ಸಿಡರ್ ಆಗುತ್ತೆ. ದಿಸ್ ಟೈಪಲ್ಲಿ NAAC ಸಂಸ್ಥೆಯು ಕಾಲೇಜುಗಳನ್ನು, ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳನ್ನು ಗ್ರೇಡಿಂಗ್ ಮಾಡುತ್ತೆ. ಇದು ಜನರಲ್ ಎಜುಕೇಷನ್ ಸಂಬಂಧಪಟ್ಟು. ಟೆಕ್ನಿಕಲ್ ಎಜುಕೇಷನ್ ಬಂದಾಗ NBA. ಇದು AICTE ಏನು ಮಾತಾಡಿದ್ವಿ, AICTE ಮೂಲಕ ಆರಂಭವಾದ ಸಂಸ್ಥೆ NBA, ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್. ಇದು ಟೆಕ್ನಿಕಲ್ ಎಜುಕೇಷನಲ್ಲಿ ಎಂಜಿನಿಯರಿಂಗ್ ಬರುತ್ತೆ. ಎಂಜಿನಿಯರಿಂಗಲ್ಲಿ UG, PG, ಡಿಪ್ಲೊಮೊಗಳು ಸೇರಿದಂತೆ UG, PGಗಳು ಇದರಲ್ಲಿ ಅಕ್ರೆಡಿಟ್ ಆಗ್ತವೆ. ಮ್ಯಾನೇಜ್ಮೆಂಟ್ ಕೋರ್ಸ್ಗಳು ಬರ್ತವೆ, ಫಾರ್ಮಸಿ ಕೋರ್ಸ್ಗಳು ಬರ್ತವೆ, MCA ಬರುತ್ತಲ್ಲ, MCA ಬರುತ್ತೆ, ಆರ್ಕಿಟೆಕ್ಚರು, ಹಾಸ್ಪಿಟಾಲಿಟಿ ಆ್ಯಂಡ್ ಟೂರಿಸಮ್, ಹೀಗೆ ಹೊಸ ಏನು ಟೆಕ್ನಿಕಲ್ ಕಾನ್ಸೆಪ್ಟ್ ಬರುತ್ತೆ ಅದನ್ನೆಲ್ಲ ಅಕ್ರೆಡಿಟ್ ಮಾಡೋದು NBA ಆಗಿರುತ್ತೆ, ನಾಟ್ NAAC. ಇದು ನಿಮಗೆ ಮಾಹಿತಿ ಇರಬೇಕು. ಜೊತೆಗೆ ಹೈಯರ್ ಎಜುಕೇಷನ್ ಹೇಗಿದೆ ನಮ್ಮ ದೇಶದಲ್ಲಿ ಸೆಟಪ್ ಅಂತ ನೋಡೋದಾದರೆ 1197 ಸುಮಾರು 1200 ಯೂನಿವರ್ಸಿಟಿಗಳು, ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳು ಭಾರತದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಸೆಂಟ್ರಲ್ ಯೂನಿವರ್ಸಿಟಿಗಳು, ಕೇಂದ್ರ ಸರ್ಕಾರದಿಂದನೇ ಆರಂಭ ಮಾಡುವ ಯೂನಿವರ್ಸಿಟಿಗಳು 53 ಇದೆ. ಇಂಡಿಯನ್ ನ್ಯಾಷನಲ್ ಇಂಪಾರ್ಟೆನ್ಸ್ ಇನ್ಸ್ಟಿಟ್ಯೂಟ್ಗಳು ಅಂತ ಕರಿತೀವಿ, IIT, IIM, IIIT, ಹೀಗೆ ಬೇರೆ ಬೇರೆ ಥರದ ಸಂಸ್ಥೆಗಳನ್ನು ನ್ಯಾಷನಲ್ ಇಂಪಾರ್ಟೆನ್ಸ್ ಇನ್ಸ್ಟಿಟ್ಯೂಟ್ಗಳು ಅಂತ ಕರಿತೀವಿ. 153 ಇದ್ದಾವೆ. ಆ್ಯಂಡ್ ಸ್ಟೇಟ್ ಪಬ್ಲಿಕ್ ಯೂನಿವರ್ಸಿಟಿ ಅಂದರೆ ಗೌರ್ಮೆಂಟ್ ಎಸ್ಟಾಬ್ಲಿಷ್ಡ್ ಯೂನಿವರ್ಸಿಟಿ, ಈಗೇನು ಬೆಂಗಳೂರು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ರಾಯಚೂರು ಯೂನಿವರ್ಸಿಟಿ ಅಂತೆಲ್ಲ ಕರಿತೀವಲ್ಲ, ಇವು ರಾಜ್ಯ ಸರ್ಕಾರಗಳು ಸ್ಟಾರ್ಟ್ ಮಾಡಿದ ಯೂನಿವರ್ಸಿಟಿಗಳು 430, ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸೇರಿದೆ. ಸ್ಟೇಟಲ್ಲಿರುವ ಪ್ರೈವೇಟ್ ಯೂನಿವರ್ಸಿಟಿಗಳು 413. ಅಂದರೆ ಒಟ್ಟು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಯಾವ ಥರದ ಸಂಸ್ಥೆಗಳು ಜಾಸ್ತಿ ಇದ್ದಾವೆ ಕೇಳಿದರೆ ನಿಮಗೆ ಗೊತ್ತಿರಬೇಕು. ಸ್ಟೇಟ್ ಎಸ್ಟಾಬ್ಲಿಷ್ಡ್ ಪಬ್ಲಿಕ್ ಯೂನಿವರ್ಸಿಟಿಗಳ ಸಂಖ್ಯೆ ಜಾಸ್ತಿ, 430ವರೆಗೂ ಇದೆ. ಇನ್ನು ಸ್ಟೇಟ್ನಲ್ಲಿ ಎಸ್ಟಾಬ್ಲಿಷ್ ಆದಂಥ ಪ್ರೈವೇಟ್ ಯೂನಿವರ್ಸಿಟಿಗಳ ಸಂಖ್ಯೆ 413 ಇದೆ. ಇನ್ನು ಓಪನ್ ಯೂನಿವರ್ಸಿಟಿಗಳು, ಸ್ಟೇಟ್ ಓಪನ್ ಯೂನಿವರ್ಸಿಟಿ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಅಂತೆ 16 ಇದ್ದಾವೆ ದೇಶದಲ್ಲಿ ಒಟ್ಟು. ಆ್ಯಂಡ್ ಡೀಮ್ಡ್ ಯೂನಿವರ್ಸಿಟಿ ಅಂತ ಕರಿತೀವಿ. ಡೀಮ್ಡ್ ಯೂನಿವರ್ಸಿಟಿಗಳಂದರೆ ಅವರಿಗೆ ಕೆಲವೊಂದು ನಿರ್ಬಂಧ, ಅಂದರೆ ಕಾಲೇಜುಗಳಿಗೆ ಅಫಿಲಿಯೇಟ್ ಮಾಡೋದನ್ನು ಬಿಟ್ಟು ಬೇರೆಲ್ಲ ಯೂನಿವರ್ಸಿಟಿ ಅಧಿಕಾರಗಳನ್ನು ಕೊಟ್ಟು ಡೀಮ್ಡ್ ಯೂನಿವರ್ಸಿಟಿ ಅಂತ ಕರಿತೀವಿ. ಅದನ್ನು ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಅಂತಲೂ ಕರೀತಾರೆ. ಆ ಥರ ಯೂನಿವರ್ಸಿಟಿಗಳು 81 ಇದೆ. ಜೊತೆಗೆ ಸೆಂಟ್ರಲ್ ಓಪನ್ ಯೂನಿವರ್ಸಿಟಿ ಒಂದಿದೆ, ಇಗ್ನೋ ಇದೆಯಲ್ಲ ದಟ್. ಆ್ಯಂಡ್ ಸ್ಟೇಟ್ ಪ್ರೈವೇಟ್ ಓಪನ್ ಯೂನಿವರ್ಸಿಟಿ, ಇದು ಆಂಧ್ರ ಪ್ರದೇಶದಲ್ಲಿ ಒಂದು ಬರುತ್ತೆ, ವೆಂಕಟೇಶ್ವರ ಯೂನಿವರ್ಸಿಟಿ ಅಂತ ಒಂದಿದೆ. ಆ್ಯಂಡ್ ಬೇರೆ ಬೇರೆ ಥರದ ಇನ್ಸ್ಟಿಟ್ಯೂಟ್ಗಳು, ಅಂದರೆ ರಾಜ್ಯ ಸರ್ಕಾರದ ಶಾಸನ ಮೂಲಕ ಎಸ್ಟಾಬ್ಲಿಷ್ ಆದಂಥ ಕೆಲವೊಂದು ಇನ್ಸ್ಟಿಟ್ಯೂಟ್ಗಳು 6 ಇದ್ದಾವೆ. ಡೀಮ್ ಯೂನಿವರ್ಸಿಟಿ ಗೌರ್ಮೆಂಟ್ ಏಡೆಡ್ ಇದ್ದಾವೆ ಒಂದು 10. ಹೀಗೆ ಒಟ್ಟು 1197 ಆ್ಯಸ್ ಆನ್ ಟುಡೇ, ಇವತ್ತಿನ ಪ್ರಕಾರ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳು ಭಾರತದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ನ್ಯಾಷನಲ್ ಇಂಪಾರ್ಟೆನ್ಸ್ ಇನ್ಸ್ಟಿಟ್ಯೂಟ್ಗಳ ಬಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 19 ಇದೆ, IIIT, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ 25 ಇದ್ದಾವೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT 23 ಇದೆ, ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ 1 ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 31 ಇದೆ. ಹೀಗೆ ಬೇರೆ ಬೇರೆ ಥರದ ಸಂಸ್ಥೆಗಳು, ಇವು ನ್ಯಾಷನಲ್ ಇಂಪಾರ್ಟೆನ್ಸ್ ಇನ್ಸ್ಟಿಟ್ಯೂಟು 153 ಇದ್ದಾವೆ. ಇದು ನಿಮಗೆ ಮಾಹಿತಿ ಗೊತ್ತಿರಬೇಕು.
ನೆಕ್ಸ್ಟ್ ಈ ಹೈಯರ್ ಎಜುಕೇಷನ್ ರಿಲೇಟೆಡ್ ಪ್ರಶ್ನೆ ಬಂದಾಗ GER ಬಗ್ಗೆ ಬರುತ್ತೆ. GER ಅಂದರೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂತ. ಏನು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂದರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಕೆಲವೊಮ್ಮೆ, ಅದು ನಿಮಗೆ ಗೊತ್ತಿರಬೇಕು. ಹೈಯರ್ ಎಜುಕೇಷನ್ನ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂತ ಅಂದರೆ ಪಾಪ್ಯುಲೇಷನ್, ಜನಸಂಖ್ಯೆಯಲ್ಲಿ 18ರಿಂದ 23 ವರ್ಷ ವಯೋಮಾನ, 18ಕ್ಕೆ ಅವ್ರು ಹೈಯರ್ ಎಜುಕೇಷನ್ ಎಂಟ್ರಿ ಆಗ್ತಾರೆ, 23ಕ್ಕೆ ಎಕ್ಸಿಟ್ ಆಗ್ತಾರೆ. ಆ ವಯೋಮಾನದ ಪಾಪ್ಯುಲೇಷನ್ ಎಷ್ಟಿದೆ, ಆ ಪಾಪ್ಯುಲೇಷನಲ್ಲಿ ಎಷ್ಟು ಜನ ನಮ್ಮ ಹತ್ರ ಇದ್ದಾರೆ, ಮೀನ್ಸ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟಲ್ಲಿ ಎನ್ರೋಲ್ಮೆಂಟ್ ಆಗಿದ್ದಾರೆ ಅಂತ. ಇದೇನು PUC ಆದವ್ರು ಎಷ್ಟು ಜನ ಅಡ್ಮಿಷನ್ ಆದರೂ, SLC ಆದವ್ರು ಎಷ್ಟು ಜನ ಅಡ್ಮಿಷನ್ ಆದರೂ ಆ ಥರದಲ್ಲ. ಟೋಟಲ್ ಇಂಡಿಯನ್ ಪಾಪ್ಯುಲೇಷನಲ್ಲಿ 18ರಿಂದ 23ರಲ್ಲಿ, ಕರ್ನಾಟಕಕ್ಕೆ ಬಂದರೆ ಕರ್ನಾಟಕ ಪಾಪ್ಯುಲೇಷನಲ್ಲಿ 18ರಿಂದ 23ರಲ್ಲಿ ಏಜ್ನಲ್ಲಿ ಎಷ್ಟಿದ್ದಾರೆ. ಕ್ಯಾಟಗರಿ ವೈಸ್ ಬಂದರೆ SC ಕ್ಯಾಟಗರಿನಲ್ಲಿ 18ರಿಂದ 23 ಏಜ್ನವ್ರು ಎಷ್ಟಿದ್ದಾರೆ, ಎಷ್ಟು ಜನ ಅಡ್ಮಿಷನ್ ಆಗಿದೆ, ಇದನ್ನು GER ಅಂತ ಕರಿತೀವಿ. ಅದು ಬೈ ಕ್ಯಾಟಗರಿ, ಬೈ ಸ್ಟೇಟ್, ಬೈ ನ್ಯಾಷನಲ್ ಲೆವೆಲಲ್ಲಿ ಕನ್ಸಿಡರ್ ಮಾಡ್ತೀವಿ. ಎಷ್ಟು ಜನ ಅಡ್ಮಿಷನ್ ಇದ್ದಾರೆ ನೋಡಿದ್ರೆ ರೀಸೆಂಟ್ ಡಾಟಾ ಅಂದರೆ 2017-18 NEP-ನಲ್ಲಿ ಕೂಡ ಇದೇ ಬಳಸಿದ್ದಾರೆ. 26.3 ಅಂದರೆ 100 ಜನ ಯುವಕ ಯುವತಿಯರು 18ರಿಂದ 23 ಏಜಲ್ಲಿದ್ದರೆ ಕೇವಲ 27 ಜನ ಒಳಗಿದ್ದಾರೆ, ಇನ್ನು ಉಳಿದವರೆಲ್ಲ ಹೊರಗಿದ್ದಾರೆ, ಅಂದರೆ ಅಡ್ಮಿಷನ್ ಆಗಿಲ್ಲ ಅಂತ. ಏನಾಯಿತು, ಪ್ರೈಮರಿ ಎಜುಕೇಷನ್ ಡ್ರಾಪ್ಔಟ್ ಆಗಿರ್ಬೋದು, ಸೆಕೆಂಡರಿ ಎಜುಕೇಷನ್ ಡ್ರಾಪ್ಔಟ್ ಆಗಿರ್ಬೋದು, ಆಫ್ಟರ್ PU ಡ್ರಾಪ್ಔಟ್ ಆಗಿರ್ಬೋದು, ಬೇರೆ ಬೇರೆ ಉದ್ಯೋಗ ಕಾರಣಕ್ಕೆ ಅವರು ಬಿಟ್ಟಿರ್ಬೋದು. ಕೇವಲ 27 ಜನ ನಮ್ಮ ಹತ್ರ ಬರ್ತಾ ಇದ್ದಾರೆ, ಉಳಿದ 73 ಜನ ಅಡ್ಮಿಷನ್ ಆಗ್ತಾ ಇಲ್ಲ. ಇದನ್ನು ರೈಸ್ ಮಾಡಬೇಕು ಅನ್ನೋ ಕನ್ಸರ್ನನ್ನು NEP 2020 ಹೊಂದಿದೆ. ಎಷ್ಟಕ್ಕೆ ರೈಸ್ ಮಾಡಬೇಕು ಅಂದರೆ 2035 ವೇಳೆಗೆ, 35 ವೇಳೆಗೆ, ಇನ್ನೂ ನಮಗೆ 12 ವರ್ಷ ಟೈಮ್ ಇದೆ, 50%ಗೆ ಅಂದರೆ ನಿಯರ್ಲಿ ಡಬಲ್ ಮಾಡೋಣ. ಇದನ್ನ 2018ನಲ್ಲಿ 26.3 ಇದ್ದಿದ್ದನ್ನು ನಿಯರ್ಲಿ ಡಬಲ್ ಮಾಡಿದರೆ 50% ಆಗುತ್ತೆ. 35 ವೇಳೆಗೆ GER ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ರೈಸ್ ಮಾಡಬೇಕು ಅನ್ನೋದು ಒಂದು ಕನ್ಸರ್ನ್ ಆಗಿದೆ. ಹೀಗೆ ಹೈಯರ್ ಎಜುಕೇಷನ್ ರಿಲೇಟೆಡ್ ಆಗಿ ಸಮ್ ಇಶ್ಯೂಸ್ಗಳನ್ನ ಮಾರ್ಕ್ ಮಾಡುತ್ತೆ ಏನು NEP. ಏನು ಅಂದರೆ ಈ ಎಕೋಸಿಸ್ಟಮೇ ಸರಿ ಇಲ್ಲ ಅಂತ, ಫ್ರಾಗ್ಮೆಂಟೆಡ್ ಎಕೋಸಿಸ್ಟಮ್ ಅಂತ ಪದ ಬಳಸ್ತಾರೆ. ಏನು ಅಂದರೆ ನೀವು ಒಂದು ಡಿಗ್ರಿ ಕಾಲೇಜ್ಗೆ ಹೋಗ್ರಿ, ಸಿಂಪಲ್ಲಾಗಿ ಅಲ್ಲಿ ಅವರಿಗೆ ಸ್ಯಾಲ್ರಿ ಮಾಡುವಂಥ ಅಥಾರಿಟಿ ಯಾರು ಕೇಳಿದರೆ ಡಿಪಾರ್ಟ್ಮೆಂಟ್ ಅಂದರೆ ಕೊಲಿಜಿಯೇಟ್ ಎಜುಕೇಷನ್ ಅಂತ ಡಿಪಾರ್ಟ್ಮೆಂಟ್ ಇದೆ, ಡಿಪಾರ್ಟ್ಮೆಂಟಿಂದ ಅದು ಸ್ಯಾಲ್ರಿ ರಿಲೀಸ್ ಆಗುತ್ತೆ. ಆ ಮೇಲಧಿಕಾರಿ ಯಾರು, ಪ್ರಿನ್ಸಿಪಾಲ್ ಮೇಲೆ ಜಾಯಿಂಟ್ ಡೈರೆಕ್ಟರ್ ಮೇಲೆ ಡೈರೆಕ್ಟರು, ಕಮಿಷನರು, ಈ ಥರ ಕಂಟ್ರೋಲ್ ಇರುತ್ತೆ. ಯಾವುದಕ್ಕೆ, ಹಣಕಾಸಿನ ಆಡಳಿತಾತ್ಮಕ ವಿಚಾರದಲ್ಲಿ. ಅಕಾಡೆಮಿಕ್ ಬಂದರೆ ಸಿಲೆಬಸ್ ಫ್ರೇಮ್ ಮಾಡೋದು, ಸಿಲೆಬಸ್ ಕ್ವಶನ್ ಪೇಪರ್ ಇವ್ಯಾಲ್ಯೂಟ್ ಮಾಡೋದು, ಎಕ್ಸಾಮ್ ಟೈಮ್ ಟೇಬಲ್ ರಿಲೀಸ್ ಮಾಡೋದು, ಇದು ಯಾವುದು ಡಿಪಾರ್ಟ್ಮೆಂಟ್ ಮಾಡಲ್ಲ. ಡಿಪಾರ್ಟ್ಮೆಂಟ್ಗೂ ಟೈಮ್ ಟೇಬಲ್ಗೂ ಸಂಬಂಧನೇ ಇಲ್ದಂಗೆ ಇರ್ತವೆ. ಅದನ್ನ ಯಾರು ಮಾಡ್ತಾರೆ, ಯೂನಿವರ್ಸಿಟಿಗಳು ಮಾಡ್ತವೆ. ಒಬ್ಬ ಪ್ರಿನ್ಸಿಪಾಲ್ ಕಂಟ್ರೋಲ್ಡ್ ಬೈ ಡಿಪಾರ್ಟ್ಮೆಂಟ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್, ಒಬ್ಬ ಪ್ರಿನ್ಸಿಪಾಲ್ ಕಂಟ್ರೋಲ್ಡ್ ಬೈ ಯೂನಿವರ್ಸಿಟಿ ಅಕಾಡೆಮಿಕ್ ಪರ್ಪಸ್, ಒಬ್ಬ ಪ್ರಿನ್ಸಿಪಾಲ್ ಕಂಟ್ರೋಲ್ಡ್ ಬೈ NAC ಅಕ್ರೆಡಿಟೇಷನ್ ಪರ್ಪಸ್. ಡೈರೆಕ್ಟ್ ಅದಕ್ಕೆ ಮಧ್ಯೆ ಏನೂ ಇಲ್ಲ, ಹೆಲ್ಪ್ ತೊಗೋಬೋದಷ್ಟೇ ಇವರಿಂದ, ಸ್ಟ್ರೈಟ್ ಅಲ್ಲಿಗೆ ಅಪ್ಲಿಕೇಶನ್ ಹಾಕಿ ಇವ್ರು ತೊಗೋಬೇಕು. ಹೀಗೆ ಫ್ರಾಗ್ಮೆಂಟೆಡ್ ಆದಂಥ ಎಕೋಸಿಸ್ಟಮ್ ಇದೆ. ಒಂಥರ ಯೂನಿಫಾರ್ಮ್ ಆದ ಎಕೋಸಿಸ್ಟಮ್ ಬರಬೇಕು ಅಂತ ಬಯಸುತ್ತೆ ಇದು. ಆ್ಯಂಡ್ ಕಾಗ್ನೇಟಿವ್ ಜ್ಞಾನಾತ್ಮಕ ವಲಯ ಸ್ಕಿಲ್ಫುಲ್ಲಾಗಿ ಡೆವಲಪ್ ಮಾಡುವಂಥ ಕೆಲಸಗಳಾಗ್ತಾ ಇಲ್ಲ. ಡಿಸಿಪ್ಲಿನ್ ಸಪ್ರೇಷನ್, ನೀನು ಆರ್ಟ್ಸು, ನೀನು ಸೈನ್ಸು, ನೀನು ಕಾಮರ್ಸು ಕ್ಲೀನಾಗಿ ಸಪ್ರೇಟ್ ಮಾಡಿಬಿಟ್ಟಿದ್ದೀವಿ. ಮಲ್ಟಿ ಡಿಸಿಪ್ಲಿನರಿ, ಬೇರೆ ಬೇರೆ ವಿಷಯಗಳ ಮೇಲೆ ಹಿಡಿತ ಸಾಧಿಸುವಂತೆ ಕೌಶಲ್ಯಗಳನ್ನು ಸಂಪಾದಿಸಿರಬೇಕು. ಇವತ್ತು ಕಂಪ್ಯೂಟರ್ ಆಪ್ರೇಷನ್ ಯಾರಿಗೆ ಬೇಡ, ಕಂಪ್ಯೂಟ್ರ್ ಓನ್ಲಿ BCA MCAದವ್ರಿಗೆ ಅಂತ ಫಿಕ್ಸ್ ಮಾಡಿ ಕೈ ಬಿಟ್ಬಿಟ್ರೆ ಈ ಆರ್ಟ್ಸ್ ಹುಡುಗರು ಕಂಪ್ಯೂಟರ್ ಕಲಿದೇ ಹೊರಗೆ ಬಂದರೆ ಹೆಂಗೆ. ಹಾಗೆ ಮಲ್ಟಿ ಡಿಸಿಪ್ಲಿನರಿಯಾಗಿ ಬೆಳೆಸಬೇಕು, ಕ್ಲಿಯರ್ ಕಟ್ ರಿಜಿಡ್ ಸಪ್ರೇಷನ್ ಇರಬಾರ್ದು ಅಂತೇಳಿ ಶಿಫಾರಸು ಮಾಡುತ್ತೆ. ಈಗಿದೆ, ದಟ್ ಈಸ್ ಪ್ರಾಬ್ಲಮ್ ಅಂತ ಮಾರ್ಕ್ ಮಾಡ್ತಾರೆ. ಜೊತೆಗೆ ಸೋಷಿಯಲಿ ಎಕನಾಮಿಕಲಿ ಡಿಸಡ್ವಾಂಟೇಜ್ ಏರಿಯಾಸ್, ಕೆಲವೊಂದು ಏರಿಯಾಗಳಲ್ಲಿ 60, 80, 100 ಕಿಲೋಮೀಟ್ರ್ ಬರಬೇಕು ಡಿಗ್ರಿ ಕಾಲೇಜ್ ರೀಚ್ ಆಗೋದಕ್ಕೆ. ಇವನ್ ನಮ್ಮದೇ ಶಿವಮೊಗ್ಗ ಡಿಸ್ಟ್ರಿಕ್ನ ಕೆಲವೊಂದು ವಿಲೇಜ್ ಏರಿಯಾಗಳಿಂದ ಅವ್ರು ಸಣ್ಣ ಡಿಗ್ರಿ ಎಜುಕೇಷನ್ ಬರಬೇಕು ಅಂದರೆ 50 ಕಿಲೋಮೀಟ್ರ್ ಜರ್ನಿ ಮಾಡುವಂಥ ಏರಿಯಾಗಳಿದ್ದಾವೆ. ಹಾಗಾಗಿ ಎಕನಾಮಿಕಲಿ ಸೋಷಿಯಲಿ ಡಿಸಡ್ವಾಂಟೇಜ್ ಏರಿಯಾಕ್ಕೆ ರೀಚ್ ಆಗಬೇಕು, ಸ್ಥಳೀಯ ಭಾಷೆಯಲ್ಲಿ ರೀಚ್ ಆಗಬೇಕು ಅನ್ನೋಂಥ ಪ್ರಯತ್ನ ಮಾಡುತ್ತೆ. ಆ್ಯಂಡ್ ಟೀಚರ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಅಟಾನಮಿ, ಶಿಕ್ಷಕರಿಗೆ ಮತ್ತು ಸಂಸ್ಥೆಗೆ ಸ್ವಾತಂತ್ರ್ಯ ಇಲ್ಲ. ಏನು ಆದೇಶ ಇಲ್ಲಿಂದ ಬರುತ್ತೆ, ಏನು ಆದೇಶ ಇಲ್ಲಿಂದ ಬರುತ್ತೆ ಅದನ್ನು ಫಾಲೋ ಮಾಡಬೇಕಷ್ಟೇ. ಈ ಒಬ್ಬ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ನವರು ಒಬ್ಬ ಪ್ರೊಫೆಸರ್ ಅಂತ ಅಂದರೆ ಅಮೆರಿಕದಲ್ಲೂ ಪ್ರೊಫೆಸರ್ ಇರ್ತಾರೆ, ಸ್ವಿಸ್ಸಲ್ಲೂ ಪ್ರೊಫೆಸರ್, ಜಪಾನಲ್ಲೂ ಪ್ರೊಫೆಸರ್ ಇರ್ತಾರೆ. ಅವರೆಲ್ಲ ತಮ್ಮ ಸಬ್ಜೆಕ್ಟ್ಗಳಲ್ಲಿ ರಿಸರ್ಚ್ ಮಾಡಿ ನೋಬೆಲ್ಗೆ ಹೋಗ್ತಾ ಇರ್ತಾರೆ. ನಾವಿಲ್ಲಿ ಕ್ವಶನ್ ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ಕೊತಾ ಪಾಠ ಮಾಡ್ಕೊತಾ ಇಲ್ಲೇ ಕೂತ್ಕೊತಾ ಇದ್ದೀವಿ. ಅಂದರೆ ಆಟೋನಮಿ ಸಿಗ್ತಾ ಇಲ್ಲ, ಫೈನಾನ್ಷಿಯಲ್ ಆಟೋನಮಿ ಕೊಡ್ತಾ ಇಲ್ಲ ಅವರಿಗೆ ಥಿಂಕ್ ಮಾಡುವಂಥ, ಇನೋವೇಟಿವ್ ಆಗಿ ಮಾಡುವಂಥ ಕಾನ್ಸೆಪ್ಟ್ಗಳು ಸಿಗ್ತಾ ಇಲ್ಲ. ಈ ರಿಲೇಟೆಡ್ ಆಗಿ
ಒಂದಷ್ಟು ಐಡಿಯಾಗಳನ್ನು ಕೊಡ್ತಾ ಇದೆ. ಇದು ತಪ್ಪಿದೆ ಅಂತೇಳಿ ಮಾರ್ಕ್ ಮಾಡುತ್ತೆ. ಹಾಗೆಯೇ ಅಫಿಲಿಯೇಷನ್ ರಿಲೇಟೆಡ್ ಆಗಿ ಮತ್ತು ಎಕ್ಸಿಟ್ ರಿಲೇಟೆಡ್ ಆಗಿ ಡಿಗ್ರಿ ಜಾಯ್ನ್ ಆಗಿದ್ದಾನೆ 1 ವರ್ಷಕ್ಕೆ ಎಕ್ಸಿಟ್ ಆಗಬೇಕು, 2 ವರ್ಷಕ್ಕೆ ಎಕ್ಸಿಟ್ ಆಗಬೇಕು, ಆಗುವಂಥ ಅವಕಾಶ. ಸರ್ಟಿಫಿಕೇಟ್ ಕೋರ್ಸ್ 1 ವರ್ಷಕ್ಕೆ ಎಕ್ಸಿಟ್ ಆಗ್ತೀಯ, ಸರ್ಟಿಫಿಕೇಟ್ ತಗೋ. 2ನೇ ವರ್ಷಕ್ಕೆ ಎಕ್ಸಿಟ್ ಆಗ್ತೀಯ, ಡಿಪ್ಲೊಮಾ ತಗೋ. 3ನೇ ವರ್ಷಕ್ಕೆ ಎಕ್ಸಿಟ್ ಆಗ್ತೀಯ, ಗ್ರಾಜ್ಯುಯೇಷನ್ ತಗೋ. 4 ವರ್ಷ ಇರ್ತೀಯ, PG ತಗೋ. ಈ ಥರ ಮಲ್ಟಿಪಲ್ ಆಪ್ಷನ್ ಕೊಡಬೇಕು, ಎಕ್ಸಿಟ್ ಆಪ್ಷನ್ಸ್ ಕೊಡಬೇಕು. ಈ ಥರ ಎಲ್ಲ ಈಗಿರುವಂಥ ಇಶ್ಯೂಸ್ಗಳನ್ನ ಮಾರ್ಕ್ ಮಾಡಿ ಏನೇನು ಆಗಬೇಕು ಅಂತ ಗೈಡ್ ಮಾಡುತ್ತೆ. ಇದರ ಜೊತೆಗೆ ನಾವು ಹೇಗೆ ನಮ್ಮ ಭಾರತದಲ್ಲಿ ಹೈಯರ್ ಎಜುಕೇಷನ್ ಸಿಸ್ಟಮ್ ಡೆವಲಪ್ ಆಗ್ತಾ ಬಂತು, ಹಿಸ್ಟಾರಿಕಲ್ ಪೀರಿಯಡಲ್ಲಿ ಏನಿತ್ತು, ಇಂಥವೆಲ್ಲ ಮಾತಾಡಬೇಕು. ನಿಮ್ಮ ಕಾಮೆಂಟ್ ಆಧರಿಸಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದರ ರಿಲೇಟೆಡ್ ಹೆಚ್ಚು ಮಾತಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೇಗನ್ನಿಸ್ತು ಕ್ಲಾಸು ಕಾಮೆಂಟ್ ಮಾಡಿ. ಯಾಕಂದರೆ ಈ ಥರ ಡಿಫ್ರೆಂಟಾಗಿ ಕೆಸೆಟ್ಗೆ ಕೋಚಿಂಗನ್ನು ನಾವು ಆಫ್ಲೈನಲ್ಲಿ ಮಾಡಿದ್ದೀವಿ, ಆನ್ಲೈನಲ್ಲಿ ಮಾಡ್ತಾ ಇರೋದು ಇದೇ ಮೊದಲ ಬಾರಿಗೆ. ಹಾಗಾಗಿ ನಿಮ್ಮ ಸಲಹೆ ತುಂಬ ಅಗತ್ಯವಾಗಿದೆ. ಗೈಡ್ ಮಾಡಿ ಅದಕ್ಕೆ ತಕ್ಕಂಗೆ ಔಟ್ಪುಟ್ ಕೊಡೋಂಥ ಪ್ರಯತ್ನ ಮಾಡ್ತೀವಿ. ನಮಸ್ಕಾರ.